ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ ಹುನಗುಂದ್ ಹಾಗೂ ವಕೀಲರ ಸಂಘ ಇಳಕಲ್ ಮತ್ತು ಹುನಗುಂದ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾಯಂ ಜನತಾ ನ್ಯಾಯಾಲಯದ ಮಹತ್ವ ಹಾಗೂ ಕಾರ್ಯವೈಖರಿಯ ಕುರಿತು ಹಮ್ಮಿಕೊಂಡಿರುವ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಗೌರವಾನ್ವಿತ ಶ್ರೀ ರವೀಂದ್ರ ಪಲ್ಲೆ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಕಾಯಂ ಜನತಾ ನ್ಯಾಯಾಲಯ ಬೆಳಗಾವಿ ಹಾಗೂ ಬಾಗಲಕೋಟೆ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಂ.ಎಸ್. ಹೊಸೂರ್ ಅವರು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಂತೇಶ್ ಮಠದ್ ಅಪರ ದಿವಾಣಿ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ಹುನಗುಂದ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ನಂತರ ಈ ಕಾರ್ಯಕ್ರಮದ ಕುರಿತು ನ್ಯಾಯಾಧೀಶರಾದ ಶ್ರೀ ರವೀಂದ್ರ ಪಲ್ಲೆದವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಇದೇ ವೇಳೆ ಹುನಗುಂದ್ ಇಳಕಲ್ ವಕೀಲರ ಸಂಘದ ವತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಉದ್ಘಾಟಕರಿಗೆ, ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹುನಗುಂದ್ ಇಳಕಲ್ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಖಜಾಂಚಿ ಮತ್ತು ಮಹಿಳಾ ಪ್ರತಿನಿಧಿಗಳ ವಕೀಲರು ಉಪಸ್ಥಿತರಿದ್ದರು. ಈ ದಿನ ನಮ್ಮ ಎಲ್ಲ ನ್ಯಾಯಾಲಯಗಳು ಮತ್ತು ನಮ್ಮ ಸಿಬ್ಬಂದಿ ಹಾಗೂ ವಕೀಲರಿಗೆಲ್ಲ ರಜೆ ಉಳಿದಂತೆ ಬೇರೆ ಎಲ್ಲರಿಗೂ ವರ್ಕಿಂಗ್ ಡೇ. ಇಂಥ ಸಂದರ್ಭದಲ್ಲಿ ಸಹ ಸಹೋದರ ಮಹಂತೇಶನ ಮಾತಾಡಿ ಹಾಗೆ ನಿಮ್ಮ ಅಧ್ಯಕ್ಷರಿಗೆ ಉಳಿದವರೆಲ್ಲ ಮಾತಾಡಿ ನೋಡಿದಾಗ ಕಾರಣ ಇಷ್ಟೇ, 28ನೇ ತಾರೀಕು ಬಾಗಲಕೋಟೆ ಸಿಟಿಗೆ ಬಂದಿದ್ದೆ. ನಾನು ಪ್ರತಿ ತಿಂಗಳು ಬರುವಾಗ ಬಂದಿದ್ದೆ. ಮಾರ್ಚ್ 7ನೇ ತಾರೀಕು ನನಗೂ ಸಹ ಬರಬೇಕಾದ ಒಂದು ಆಮಂತ್ರಣ ಇತ್ತು. ನನಗೆ ಭಾಳ ದೊಡ್ಡ ಫಂಕ್ಷನ್ ಆಗಿತ್ತು. ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಬಂದಿದ್ದರು, ಬೇರೆ ಬೇರೆ ನ್ಯಾಯಮೂರ್ತಿಗಳು, ಹಾಗೆ ನಮ್ಮ ಗೌರವಾನ್ವಿತ ವಿಚಾರ ಸಾಹೇಬ್ ಬಂದಿತ್ತು. ಅವಾಗ ಒಂದು ಸಬ್ಜೆಕ್ಟು ಪರ್ಮನೆಂಟ್ ಬೇಕಾದ ಬಗ್ಗೆ ಹಾಕ್ಕೊಂಡು ಮಾತಾಡಬೇಕಾಗಿತ್ತು, ಬಂದ್ಬಿಡು ಅಂತ ಹೇಳಿದ್ರು. ಮೈಲಾಡ್ ಅವತ್ತಿನ ದಿವಸ ಏನಾಗಿತ್ತು ಅಂತ ಹೇಳಿದ್ರೆ, ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ 1250 ಹೈಸ್ಕೂಲ್ಗಳಲ್ಲಿ ಏಕಕಾಲಕ್ಕೆ ಬೆಳಗ್ಗೆ 9ರಿಂದ 10 ಗಂಟೆಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ. ವಿಷಯ ಬಂದು ಏನು, ಚೈಲ್ಡ್ ಪ್ರಿವೆನ್ಷನ್ ಆ್ಯಕ್ಟು, ಚೈಲ್ಡ್ ಲೇಬರ್ ಪ್ರಿವೆನ್ಷನ್ನು, ಹಾಗೆ ಚೈಲ್ಡ್ ರೈಟ್ಸ್ ಬಗ್ಗೆ ಒಂದು ಇಟ್ಕೊಂಡು ಮಾಡಬೇಕಾಗಿತ್ತು. ನಾವೆಲ್ಲರೂ ಅಲ್ಲಿ ಮೊದಲು ಬಿಜಿ ಆಗಿರೋದ್ರಿಂದ ಒಪ್ಕೊಂಡ್ರೆ ಬರೋಕ್ಕಾಗಿರಲಿಲ್ಲ. ಈ ಕಡಿಮೆ ಅವಧಿಯಲ್ಲಿಯೇ ರಜಾ ದಿನದಲ್ಲಿ ಮತ್ತು ಈ ಮುಂಚೆ ನಾನು ಹುನಗುಂದಲ್ಲಿ ಬಂದು ಹೋಗೋದ್ರೆ ಪ್ರಾಯಶಃ 7 ತಿಂಗಳ ಅವಧಿಯ ನಂತರದ ಒಂದು ಬೆಳವಣಿಗೆ ಕುರಿತು ನಿಮ್ಮ ಹತ್ರ ಕೆಲವು ವಿಷಯಗಳನ್ನು ಹಂಚ್ಕೊಳ್ಬೇಕಂತ ಕೇಳ್ಕೊಂಡಾಗ ಮಹಂತೇಶ್ ಮಠ ಸಾಗರವರು ಮತ್ತು ನನ್ನ ಉಳಿದೆಲ್ಲ ವಕೀಲ ಮಿತ್ರರು ಈ ಒಂದು ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಕಾರ್ಯಕ್ರಮ ಹಂಚ್ಕೊಂಡಿದ್ದಾರೆ. ಬಹಳ ಸಂತೋಷ. ಈ ವಿಚಾರಗಳನ್ನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಾಗ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು ಅಂತ ಬಂದಾಗ, ನಾನು ಹೋದ ಸಾರಿ ನಿಮ್ಮಲ್ಲಿ ಬಂದಾಗೂ ಈಗಲೂ ನೋಡಿದರೆ ಕನಿಷ್ಠ 1,000 ರಿಕವರಿ ಆಫ್ ಮನಿ ಕೇಸ್ಗಳನ್ನು ಈ ಅವಧಿಯಲ್ಲಿ ಹಾಕಲಾಗಿದೆ. ಮುಂದೆ ಅದರಲ್ಲಿ 350 ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟದ್ದು, 200 ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟದ್ದು. ಅದರಲ್ಲಿಯೇ ಇಳಕಲ್ ಕೆಲವು ವಿಷಯಗಳು ನನ್ನ ಮುಂದೆ ಬಂದಿವೆ. ಇನ್ನು ಕೊನೆ ಲಾಸ್ಟ್ ಟೈಮ್ ಬಂದಾಗ ಕೆಲವು ಮ್ಯಾನೇಜರ್ಸ್ಗೆ ಇವತ್ತು ಬರೋಕ್ಕೂ ನಾನು ಹೇಳಿದ್ದೆ. ಹಾಗೆ ನಮ್ಮ ಹುಗಾರ್ ಸಾಹೇಬ್ರಿಗೆ ಹೇಳಿ, ಸರ್ ಇವತ್ತು ಯಾರಿದ್ದಾರೆ ಬರೋಕ್ಕೆ ಹೇಳಿ. ಇಷ್ಟೇ, ಈ ಬ್ಯಾನರ್ನಲ್ಲಿ ಕಂಡು ಬರ್ತಕ್ಕಂಥ ಈ ಎಲ್ಲ 11 ಸಾರ್ವಜನಿಕ ಉಪಯುಕ್ತತಾ ಸೇವೆಗಳ ಕುರಿತಂತೆ ಏನಾದರೂ ತೊಂದರೆಗಳಿದ್ದಲ್ಲಿ ಪರಿಹಾರ ಕೇಳಿ ನೇರವಾಗಿ ಕೋರ್ಟ್ ಫೀ ಕಟ್ಟದೇನೆ ಅರ್ಜಿ ಸಲ್ಲಿಸಬಹುದು ಅಂತ ನ್ಯಾಯಾಲಯ ಅಂತ ಹೇಳಿದ್ರೆ ಕಾಯಂ ಜನತಾ ನ್ಯಾಯಾಲಯ. ಇದು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ, ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ 1987 ಅಂತ ಏನು ಹೇಳ್ತೀವಿ, ಆ ಕಾಯ್ದೆಯಲ್ಲಿ 2002ರಲ್ಲಿ ಚಾಪ್ಟರ್ 6A ಅಂತ ಅಮೆಂಡ್ಮೆಂಟ್ ತೊಗೊಂಡು ಬಂದು ಇದನ್ನು ಸೇರಿಸಿದ್ರು. ಉದ್ದೇಶ ಇಷ್ಟೇ, ಪ್ರತಿ ದಿವಸ ನೀವು ನಮ್ಮಲ್ಲಿ ಕಾನೂನು ಸೇವೆಗಳ ಸಮಿತಿ ಮತ್ತು ಪ್ರಾಧಿಕಾರದೊಂದಿಗೆ ಲೋಕ ಅದಾಲತ್ ನಡೆಸ್ತೀವಿ. 3 ತಿಂಗಳು ಒಂದು ಸಾರಿ ನ್ಯಾಷನಲ್ ಲೋಕ ಅದಾಲತ್, ಮೆಗಾ ಲೋಕ ಮಾಡ್ತಾ ಇರ್ತೀವಿ. ಇರೋ ಕೇಸ್ಗಳು ನಮ್ಮಲ್ಲಿ ಬರ್ತವೆ. ಹಾಕಬೇಕಂತ ಮಾಡಿರೋ ಪ್ರೀ ಲಿಟಿಗೇಷನ್ಸ್ ಕೇಸಸ್ನಲ್ಲಿ ತೊಗೊಂಡು ಬರ್ತೀವಿ, ರಾಜಿ ಆಗ್ತವೆ. ಆಗದೇ ಇದ್ದರೆ ವಾಪಸ್ ತೊಗೊಂಡು ಹೋಗ್ತೀರಾ, ಮತ್ತೆ 3 ತಿಂಗಳವರೆಗೆ ಕಾಯ್ತೀರಾ. ಇಲ್ಲ ಅಂದರೆ ವಕೀಲರು ನೇಮಿಸ್ಕೊಂಡು ಕೋರ್ಟ್ ಫೀ ಕಟ್ಟಿ
ಕೋರ್ಟ್ಗಳಲ್ಲಿ ಹಾಕ್ತೇವೆ. ನಮ್ದು ಹಾಗಲ್ಲ, ಅಲ್ಲಿಂದ ಶುರು. ನಮ್ಮಲ್ಲಿ ಬರುವಂಥ ಅರ್ಜಿಗೆ ನಾವು ನೋಟಿಸ್ ಕಳಿಸ್ತೀವಿ, ಪಾರ್ಟಿ ಬರ್ತಾರೆ, ಮಾತುಕತೆ ಮಾತಾಡ್ತೀವಿ, ರಾಜಿ ಆದರೆ ಸರಿ, ಆಗದೆ ಇದ್ರೆ ನಿಮ್ಮ ಕೇಸನ್ನು ವಾಪಸ್ ಕಳಿಸೋದಿಲ್ಲ. ಅಲ್ಲಿಂದ ಟ್ರಯಲ್ ಶುರು ಮಾಡ್ತೀವಿ, ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ನಿಮ್ಮ ವಾದ ಕೇಳಿ ತೀರ್ಪನ್ನು ಕೊಡ್ತೀವಿ. ಈ ನಿಟ್ಟಿನಲ್ಲಿ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇತ್ತು, ಈ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಾಗಲಕೋಟೆಯವರು, ಸರ್ ನಮ್ಮ ಹತ್ರ ವಕೀಲರು ನೇಮಿಸ್ಕೊಳ್ಳೋದು ಸ್ವಲ್ಪ ದುಡ್ಡಿಲ್ಲ, ಮತ್ತು ನ್ಯಾಷನಲೈಸ್ ಬ್ಯಾಂಕ್ ಥರ ಫಂಡ್ಸ್ ಇಲ್ಲ, ಹೇಗೆ ಮಾಡೋದು ಅಂತ ಹೇಳಿದಾಗ ಮೋಸ್ಟ್ಲಿ ವಕೀಲರಿಗೆ ಈ ವಿಷಯ ಮನಸ್ಸಿಗೆ ಸಿಹಿ ತರಲಿಕ್ಕಿಲ್ಲ, ಖುಷಿ ತರಲಿಕ್ಕಿಲ್ಲ, ಅದಕ್ಕೆ ನಾವು ಅನಿವಾರ್ಯವಾಗಿತ್ತು ಅವ್ರಿಗೆ ಈ ರೀತಿ ಡ್ರಾಫ್ಟ್ ಮಾಡಿ ಹಾಕೋಬೋದು ಅಂತ ಹೇಳಿದ್ಮೇಲೆ ಹಾಕಿದ್ರು. ಆನಂತರ ಅಫಿಡವಿಟ್ ಕೂಡ ನಾವೇ ತಯಾರು ಮಾಡಿಸ್ಕೊಟ್ಟಿದ್ವಿ ನಮ್ಮ ಇಬ್ಬರು ಮೆಂಬರ್ಸ್ ಕಡೆಯಿಂದ, ಅದನ್ನು ಹಾಕಿದ್ರು. ಆಮೇಲೆ ಮೊನ್ನೆ ಜಜ್ಮೆಂಟ್ಸ್ಗಳಾಗಿದೆ. ರಿಯಲಿ ಗ್ರೇಟ್, ಇಟ್ ಈಸ್ ವೆರಿ ಗ್ರೇಟ್ ಅಂತ ಹೇಳಿ ನಾವು ಹೇಳ್ಕೋಬೋದು. ಮತ್ತು ಇನ್ನೊಂದೇನಂತಂದರೆ ಸಾಹೇಬರು ಹೇಳಿದ್ರು 2007ರಲ್ಲೇ ಕಾನೂನು ಬಂದಿದೆ ಅಂತೇಳಿ, ಅದ್ರ ಬಗ್ಗೆ ಅರಿವು ಯಾರಿಗೂ ಇಲ್ಲ. ಇವನ್ ನಾವು ಪ್ರಾಕ್ಟೀಸ್ ಮಾಡೋದು, ನಾವು ಬೆಳಗಾಮಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಕೂಡ ನಮ್ಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಮೇಜರಾಗಿ ಗೊತ್ತಿರಲಿಲ್ಲ. ಇಷ್ಟೊಂದು ಸೌಲಭ್ಯಗಳಿದ್ದಾವೆ, ಇಷ್ಟೊಂದು ಇದ್ದಾವೆ. ಅದಕ್ಕೆ ನಿಮಗೆ ಒಳ್ಳೆ ಸಾಹೇಬರು ಮಾತ್ರ ಒಳ್ಳೆ ಇದರಾಗಿ ಹೇಳಿದ್ರು. ಅದಕ್ಕೆ ನಾನು ಒಂದು ರಿಕ್ವೆಸ್ಟ್ ಏನಂತ